ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏನಾಕ್ಷರ ಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀ. ನಾವು ಉರಂಡ್ರಪರಹ 29ನೆಯ ಸೂತ್ರ ಗುಣಸಂಧಿಯನ್ನು ಕಲಿತುಕೊಂಡಿದ್ದೇವೆ. ಸೊ ಇದಾದ ನಂತರ 2 ಸೂತ್ರಗಳು ಬರ್ತಾ ಇವೆ. ಲೋಪಶಾಕಲ್ಯಸ್ಯ ಒಂದು, ಪೂರ್ವತ್ರ ಸಿದ್ಧಂ ಎಂದು ಇನ್ನೊಂದು. 30ನೇದು 31ನೆಯ ಸೂತ್ರ ಎಲ್ಲಿ? ಲಘುನಲ್ಲಿ, ಲಘು ಕೌಮುದಿಯಲ್ಲಿ. ಟಾಪಿಕ್ ಏನಂದರೆ ಗುಣಸಂಧಿ ಟಾಪಿಕೆ. ವಿಷಯವು ಪ್ರಕರಣ ಗುಣಸಂಧಿ. ಗುಣಸಂಧಿ ವಿಷಯದಲ್ಲಿ ಗುಣಸಂಧಿ ಮೊದಲು ಏಕಾರ ಓಕಾರ ಬರುತ್ತದೆ ಎಂದು ತಿಳ್ಕೊಂಡಿದ್ದೇವೆ. ನಂತರ ಅಕಾರ ಬರುತ್ತದೆ ಯಾವಾಗ? ಅದು ರು ಸ್ಥಾನದಲ್ಲಿ ಬರಬೇಕಾದರೆ, ರುಕಾರ ಅಂದರೆ ಅಕಾರ ರುಕಾರ, ಆ ರು ಈ ಎರಡರನ್ನು ಸೇರಿಸಿದ್ದಾಗ ಬರುವ ಆದೇಶ ಆಗುತ್ತದೆ, ಹಾಗೆಯೇ ಆಗುತ್ತದೆ ಎಂದು ತಿಳಿಸುವುದಕ್ಕೆ ಉರಂಡ್ರಪರಹ ಸೂತ್ರ, ಅದರ ಮೇಲೆ ಇರುವ ವೃತ್ತಿ ವಿವರವಾಗಿ ನೋಡಿದ್ದೇವೆ. ಇದಾದ ನಂತರ ಗುಣಸಂಧಿ ಕುರಿತೇ ಒಂದು ಮಾತಿದೆ ಹೇಳತಕ್ಕದ್ದು. ಏನೆಂದರೆ, ಒಂದು ಎಕ್ಸೆಪ್ಷನಲ್ ಒಂದು ಸಂದರ್ಭ ಏನಿದೆ ಅಂದರೆ, ಗುಣಸಂಧಿಗೆ ಅವಕಾಶ ಇರುತ್ತದೆ, ಆದರೂ ಅಲ್ಲಿ ಗುಣಸಂಧಿ ಬರಲ್ಲ. ಗುಣಸಂಧಿಗೆ ಅವಕಾಶ ಇರುತ್ತದೆ ಅಂದರೆ, ಗುಣಸಂಧಿಗೆ ಅವಕಾಶ ಅಂದರೆ ಆ ಇ ಇಲ್ಲಿ ಏನಿದೆ, ಆ ಇ ಅಕಾರ ಫಾಲೋಡ್ ಬೈ ಇಕಾರ. ಅಕಾರಕ್ಕೆ ಇಕಾರ ಪರವಾದರೆ ಎಂದು ಗುಣ ಆಗಬೇಕು, ಆದರೆ ಯಾವುದೇ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಆಗಲ್ಲ. ಅದನ್ನು ತಿಳಿಸುವುದಕ್ಕೆ ಈ ಮುಂದಿನ 2 ಸೂತ್ರಗಳು ಹೇಳುತ್ತಾ ಇದ್ದಾರೆ. ಲೋಪಶಾಕಲ್ಯಸ್ಯ, ಇನ್ನೊಂದೇನು ಪೂರ್ವತ್ರ ಸಿದ್ಧಂ. ಈ 2 ಗುಣಸಂಧಿಯ ಅಂಗಭೂತವೇ, ಗುಣಸಂಧಿಗಿಂತ ಬೇರೆ ಅಲ್ಲವೇ? ಗುಣಸಂಧಿ ಕೆಲವು ಸಂದರ್ಭದಲ್ಲಿ ಬರಲ್ಲ. ಅದಕ್ಕೆ ಉದಾಹರಣೆ ನೋಡೋಣ. ಅದಕ್ಕೆ ಮುಂಚೆ ಒಂದು ವಿಷಯ ಹೇಳಿದ್ದರೆ ನಿಮಗೆ ಅರ್ಥವಾಗ್ತದೆ. ಏಚೋಯವಾಯಾವಹ ಅದರ ಕುರಿತೇ ಹೇಳ್ತಾ ಇದ್ದೀವಿ. ಏಚೋಯವಾಯಾವಹ ಎಂದು ಸೂತ್ರದಲ್ಲಿ ಏಚಃ, ಮತ್ತೊಂದು ಸಲ ಸುಮ್ಮನೆ ರಿವಿಷನ್. ಏಚಃ ಅಂದರೆ ಎ ಓಂಗ್ ಐ ಔಚ್, ಈ ಸ್ಥಾನದಲ್ಲಿ ಅಚ್ಚು ಪರವಾದರೆ ಏನಾಗುತ್ತದೆ? ಅಯವಾಯಾವ ಆದೇಶ ಆಗುತ್ತದೆ ಎಂದು ಹೇಳಿದ್ದೇವೆ. ಇದು 2 ಬಗೆ ಇರುತ್ತದೆ. ಅಂದರೆ ಏನು? ಪದಾಂತ ಅಪದಾಂತ. ಪದಾಂತ ಅಪದಾಂತ ಇದು ನೋಡಿದ್ದರೆ ನಿಮಗೆ ಅರ್ಥವಾಗ್ತದೆ. ನಾವು ಅದೇ ಉದಾಹರಣೆಗಳನ್ನು ಕಲಿತಿರುವ ಉದಾಹರಣೆಗಳನ್ನೇ ನಾನು ಹೇಳ್ತೀನಿ ನಿಮಗೆ. ಒಂದು ಪದಾಂತ, ಅಪದಾಂತ. ಅಪದಾಂತ ಅಂದರೆ ಪದ ಎನ್ನುವುದು ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ಪಾರಿಭಾಷಿಕ ಪದ. ಎನಿ ಪದವನ್ನು ಪದ ಹೇಳಲ್ಲ. ಶಬ್ದ ಬೇರೆ, ಪದ ಬೇರೆ. ಯಾವುದೇ ರೂಪವನ್ನು ಶಬ್ದ ಹೇಳಬಹುದು. ಪದ ಅಂದರೆ ಅದಕ್ಕೊಂದು ಪ್ರತ್ಯೇಕ ಅರ್ಥ ಇರುತ್ತದೆ. ಸುಪ್ರತ್ಯಯ ತಿಂಗ್ ಪ್ರತ್ಯಯಗಳು ಸೇರಿಕೊಂಡರೆ ಅದು ಪದ ಆಗುತ್ತದೆ. ಸುಪ್ಪು ಪ್ರತ್ಯಯ ಅದು ಏನು, ಹೇಗೆ ಸೇರುವುದು, ಅದೆಲ್ಲ ಮುಂದೆ ಅರ್ಥವಾಗ್ತದೆ. ಈಗ ಮಾತ್ರ ಅಂದರೆ ಒಂದು ಶಬ್ದ, ಒಂದು ಪದ ಪ್ರತ್ಯಯ ಸೇರಿಕೊಂಡರೆ ಪದ ಆಗುತ್ತದೆ. ಅಪದಾಂತ, ಅಪದಾಂತ, ಇದು ಪದಾಂತ. ಅಂದರೆ ಅಪದಾಂತಕ್ಕೆ ಉದಾಹರಣೆ ನಾವು ಕಲ್ತ್ಕೊಂಡಿದ್ದೇವೆ. ಅದನ್ನೇ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಹರೇ ಇತ್ತು,
ಅದಕ್ಕೆ ಎ ಪ್ರತ್ಯಯ ಸೇರಿಸಿದ್ದಾಗ ಏನಾಯಿತು? ಹರಯೇ ಆಯಿತು ಅಲ್ಲವೇ? ಹಾಗೆ ವಿಷ್ಣು, ಈಗ ನಾನು ಮತ್ತೆ ಬರೆಯಬೇಕಾಗಿಲ್ಲ, ಇದು ವಿಷ್ಣವೇ, ನಾನು ಓರಲ್ಲಿ ಹೇಳಿಬಿಡ್ತೀನಿ, ನಿಮ್ಮ ಪುಸ್ತಕದಲ್ಲಿದ್ದೇ ಇದೆ. ಮತ್ತು ನೌ ಪ್ಲಸ್ ಅಕಃ, ನೈ ಪ್ಲಸ್ ಅಕಃ ನಾಯಕಃ, ಪೌ ಪ್ಲಸ್ ಅಕಃ ಪಾವಕಃ. ಇವುಗಳು, ಇದು ಅಪದಾಂತ. ಅಪದಾಂತ ಏಕೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಹರೆ ಅಂದು ಪದ ಅಲ್ಲ. ಹರಯೇ ಆದ ನಂತರ ಅದು ಚತುರ್ಥಿ ವಿಭಕ್ತಿ ಪೂರ್ತಿ ಪದ ತಯಾರಾಯಿತು. ಇದು ಹರಿಪದಕ್ಕೆ ಇನ್ನು ಎ ಪ್ರತ್ಯಯ ಸೇರಿಸಲಿಲ್ಲ. ಅಂದರೆ ಪದ ತಯಾರುವಾಗ ಪ್ರಾತಿಪದಿಕಕ್ಕೆ ಪ್ರತ್ಯಯ ಸೇರಿಸುವ ಹಂತದಲ್ಲೇ ಇರುವ, ಅಂದರೆ ಪದ ತಯಾರಾಗುವಕ್ಕೆ ಮುಂಚೆ, ಪದ ತಯಾರಾಗುವಕ್ಕೆ ಬೇಕಾಗಿರುವ ಸಂದರ್ಭಕ್ಕೆ ಅಪದ ಅಂತ ಹೇಳುತ್ತೇವೆ. ಈಗ ಇದನ್ನೇ ಪದ ಅಂತ ಅಂದರೆ ಎರಡು ಪದಗಳು ಆದ ನಂತರ. ಅದಕ್ಕೆ ಉದಾಹರಣೆ ಹೇಳ್ತೀವಿ ನೋಡಿ. ಇದು ಇಲ್ಲಿ ನೋಡಿ, ಹರೇ, ಹರೇ ಪ್ಲಸ್ ಇಹ, ಅಲ್ಲವೇ? ಹರೇ ಪ್ಲಸ್ ಇಲ್ಲೇ ಬರೆಯುತ್ತೀನಿ. ಏಕೆ? ಈ ಅಪದಾಂತ ತೆಗೆಯು ಪದಾಂತನೇ ಬರೆಯುತ್ತೇನೆ, ನಿಮಗೆ ಗೊತ್ತಾಗ್ತದೆ ಸುಲಭವಾಗಿ. ಅಂದರೆ ಈ ಏಚೋಯವಾಯಾವ ಸಂಧಿ ನಾವು ಹಿಂದೆ ಅಪದಾಂತ ಉದಾಹರಣೆಗಳನ್ನೇ ಕೊಟ್ಟರವರು, ಪದಾಂತ ಉದಾಹರಣೆಗಳು ಕೊಟ್ಟಿಲ್ಲ ಲಘುವಿನಲ್ಲಿ. ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ, ಏಕೆಂದರೆ ಈಗ ಸಂದರ್ಭ ಬಂದಿದೆ, ಈಗ ಬೇಕಾಗ್ತದೆ. ಈಗ ಈ ಲೋಪಶಾಕಲ್ಯಸ್ಯ ಸಂದರ್ಭದಲ್ಲಿ ಇದು ಪದಾಂತ. ಹರೇ ಪ್ಲಸ್ ಇಹ, ಹರೇ ಪ್ಲಸ್ ಇಹ ಅಂದರೆ ನಿಮಗೆ ಕಂಡು ಬರ್ತದ, ನಾನು ಅಕ್ಷರ ಸಣ್ಣದು ಬರೆಯುತ್ತಾ ಇದ್ದೇನೆ. ಹರೇ ಪ್ಲಸ್ ಇಹ, ಇದು ಏನಾಗುತ್ತದೆ? ಏಕಿ ಐ ಆದೇಶ ಆಗಬೇಕು. ಆವಾಗ ಏನಾಗ್ತದೆ? ಇದು ಹರಯಿಹ, ಹರಯ, ಹರೇ ಐ ಆಗುತ್ತದೆ. ಇಹ ಸೇರಿಸಿಬಿಟ್ಟರೆ ಹರಯಿಹ, ಹೀಗಾಗಿ ಬಿಡ್ತದೆ. ವಿಷ್ಣುಕ್ಕೆ ಹಾಗೆ ಆಗುತ್ತದೆ. ವಿಷ್ಣು ಪ್ಲಸ್ ಇಹ, ಇದೇನಾಗುತ್ತದೆ? ವಿಷ್ಣವಿಹ. ಓಕೆ, ಹಾಗೆ ತಸ್ಮಾ ಇಹ, ಏಕೆಂದರೆ 4 ಉದಾಹರಣೆಗಳು ಬೇಕಲ್ಲವೇ? ತಸ್ಮೈ ಇಹ, ಇನ್ನೊಂದೇನು? ದೇವೌ ಇಹ, ಇದಕ್ಕೆ ತಸ್ಮೈ ಇಹಕಿ ತಸ್ಮಾಯಿಹ, ತಸ್ಮಾಯ್ ಇಹ, ಇದು ತಸ್ಮಾಯ್ ಇಹ. ಓಕೆ, ಇದು ದೇವಾಯ್, ಆಯ್ ಆಗುತ್ತದಲ್ಲ, ಆಯ್ ಇಹ. ಇದನ್ನು ನಿಮಗೆ ಅರ್ಥವಾಗುವಷ್ಟು ಬಿಡಿಸಿ ಹೇಳ್ತೀನಿ. ಹರೈ ಇಹ, ವಿಷ್ಣವ್ ಇಹ, ದೇವಾವ್ ಇಹ. ಓಕೆ, ಇದು ಹರೈ ಆಗುತ್ತದೆ, ಇಹ. ಇದು ವಿಷ್ಣವ್ ಇಹ. ಈಗ ನೋಡಿ, ಈಗ ನಿಮ್ಗೆ ಅರ್ಥವಾಗ್ತದೆ. ಹರೇ ಇಹಕಿ ಎ ಸ್ಥಾನದಲ್ಲಿ ಐ ಬರುತ್ತದೆ, ಹರೈ ಇಹ. ಹರೈ ಇಹ ಆದರೆ ಓಕೆ ಅವ್ವ ಆಗುತ್ತದೆ, ವಿಷ್ಣವ್ ಇಹ. ತಸ್ಮೈಗೆ ಆಯ್, ತಸ್ಮಾಯ್ ಇಹ. ದೇವೌಕಿ ದೇವಾವ್ ಇಹ. ಇಷ್ಟು ಆದ ನಂತರ ಪದಾಂತದಲ್ಲಿ ಆದರೆ ಅಪದಾಂತದಲ್ಲಿ ಹಿಂದೆ ಹೇಳಿದ್ದೀವಿ ನೋಡಿ, ಹರಯೇ ಎಂದು ಕೊಟ್ಟಿರುವ ಉದಾಹರಣೆಗಳು. ಹರಯೇ, ವಿಷ್ಣವೇ, ನಾಯಕಃ, ಪಾವಕಃ.
ಅವುಗಳಲ್ಲಿ ಸಂಧಿ ನಿತ್ಯ. ನಿತ್ಯ ಅಂದರೆ ಸಂಧಿ ಅವಶ್ಯವಾಗಿ ಆಗಲೇಬೇಕು. ಇಲ್ಲಿ ಮಾತ್ರ ಸಂಧಿಗೆ 2 ವಿಕಲ್ಪಗಳಿವೆ. ಸಂಧಿ ಮಾಡಬಹುದು, ಸಂಧಿ ಮಾಡಿದ ನಂತರ ನೋಡಿ, ಅಂದರೆ ಏಕು ಐ ಓಕು ಅವ್, ಇದು ಆ ಮಾಡಿದ ನಂತರ ಬರುತ್ತದೆ. ಇದು ಎಲ್ಲಿ ಪದಾಂತ. ಪದಾಂತ ಅಂದರೆ ಹರೇ ಒಂದು ಪದ, ಇಹ ಇನ್ನೊಂದು ಪದ, ವಿಷ್ಣು ಇನ್ನೊಂದು ಪದ, ಇಹ ಇನ್ನೊಂದು ಪದ. ತಸ್ಮೈ ಇಹ ದೇವೌ ಇಹ. ಸಾರಿ, ವಿಷ್ಣು ಇಲ್ಲಿ ಬರೆಯಬೇಕಿತ್ತು, ಇದು ಪದ ಬಿಟ್ಟು ಹೋಯಿತು. ವಿಷ್ಣು, ವಿಷ್ಣು ಇಹ ವಿಷ್ಣವಿಹ. ನೋ, ವಿಷ್ಣುನೇ ಕರೆಕ್ಟ್, ಯಾಕಂದರೆ ಇದು ಸಂಬೋಧನಾ ವಿಭಕ್ತಿ ಅಲ್ಲವೇ. ಹೇ ವಿಷ್ಣು, ಹಾಗೆ ವಿಷ್ಣು. ವಿಷ್ಣುಕ್ಕೆ ವಿಷ್ಣು. ಇಷ್ಟಾದ ನಂತರ ಈಗ ಈ ಸೂತ್ರ ಬರುತ್ತದೆ. ಈಗಿನ ಪಾಠ, ಇವತ್ತಿನ ಪಾಠ ನೋಡಿ. ಇಷ್ಟಾದ ನಂತರ ಇವತ್ತಿನ ಸೂತ್ರ ಏನು? ಲೋಪಶಾಕಲ್ಯಸ್ಯ. ಇಷ್ಟು ಆದ ನಂತರ ಇಲ್ಲಿ ಏನಾಗುತ್ತದೆ? ಲೋಪಃ ಶಾಕಲ್ಯಸ್ಯ. ಇದು ಅಷ್ಟಾಧ್ಯಾಯಿ ನೋಡಿದ್ದರೆ, ಅಷ್ಟಾಧ್ಯಾಯಿ ಇರುವವರು ನೋಡಬಹುದು. ಅಲ್ಲಿ ಏನಾಗ್ತದೆ? ಮೊದಲು ಪದಸ್ಯ ಅಧಿಕಾರ ಬರುತ್ತಾ ಇದೆ. ಇದು 8, 3, 10, 19 ಸೂತ್ರ, 19th 8, 3, 19 ಸೂತ್ರ. ಲೋಪಶಾಕಲ್ಯಸ್ಯ ಸೂತ್ರ ಸಣ್ಣದಿದೆ, ಆದರೆ ಅನುವೃತ್ತಿ ಅಧಿಕಾರಗಳು ತುಂಬ ಬರುತ್ತದೆ. ಪದಸ್ಯ ಅಧಿಕಾರ ಇದೆ. ಅದಕ್ಕೆ ಹಿಂದಿನ ಸೂತ್ರಗಳಿಂದ ಅಪೂರ್ವಸ್ಯ ವ್ಯೋಹ ಅಶಿ ಇದೆ. ಅಪೂರ್ವಸ್ಯ ವ್ಯೋಹ ಅಶಿ ಎಂದು 2 ಬರುತ್ತಾ ಇವೆ. ವೃತ್ತಿ ನೋಡಿ, ನಮ್ಮ ಲಘುನಲ್ಲಿ ವೃತ್ತಿ ಆ ಪದ ಮೇಲಿನಿಂದ ಬಂದಿರುವ ಪದಗಳನ್ನು ಸೇರಿಸಿಕೊಂಡು ವೃತ್ತಿ ಹೇಳಿದ. ಒತ್ತಿ ನೋಡಿ, ಅವರ್ಣಪೂರ್ವಯೋಹೋ. ಆ ಪದ ಏನು ಬರುತ್ತದೆ? ಅಪೂರ್ವಸ್ಯ ಎಂದು ಬರುತ್ತಾ ಇದೆ. ಅಂದರೆ ಅಕಾರವು ಪೂರ್ವದಲ್ಲಿದ್ದರೆ, ಇಲ್ಲಿ ನೋಡಿ ಐ ಆಯ್ತಲ್ಲ, ಹರೈ. ಐಯಿನಲ್ಲಿ ಅಕಾರ ಪೂರ್ವ ಇದೆ, ಯಾ ನಂತರ ಬಂದಿದೆ. ಮತ್ತು ಅಕಾರ ಪೂರ್ವ ಇದೆ, ಇಲ್ಲಿ ಆ ವಾ ಬಂದಿದೆ. ಇದು ಅಷ್ಟೇ, ಆಕಾರ ದೀರ್ಘ ಇದೆ, ದೀರ್ಘ ಆಕಾರ ಪೂರ್ವದಲ್ಲಿದೆ. ಅಂದ್ರೇನು? ಆಯ್ ಆವ್, ಐ ಅವ್, ಆಯ್ ಆವ್, ಇಷ್ಟೇ ಇವೆ. ಅಕಾರವು ಪೂರ್ವದಾಗಿದ್ದಾಗ ಇದು ಪದಾಂತದಲ್ಲಿ, ಏಕೆಂದರೆ ಪದಸ್ಯ ಅಧಿಕಾರ ಬರ್ತಾ ಇದೆ. ಪದಾಂತದಲ್ಲಿ ಅವರ್ಣಪೂರ್ವಯೋಹೋ, ಇಲ್ಲಿ ನೋಡಿ ಅಕಾರ ಪೂರ್ವ ಇದೆ, ನಂತರ ಬಂದಿದ್ದು ಯಾವುದು? ಅಕಾರ ಪೂರ್ವಯೋಹೋ ಪದಾಂತಯೋಹೋ ಯವಯೋಹೋ ಎಂದು ವೃತ್ತಿಯಲ್ಲಿ ಹೇಳಿದ. ಯವಯೋಹೋ ಅಂದರೆ ಯಕಾರ ವಕಾರಯೋಹೋ. ಈ ಯಕಾರ ವಕಾರ, ಯಕಾರ ವಕಾರ ಎರಡು ಇವುಗಳಿಗೆ ಏನಾಗುತ್ತದೆ? ಅಶಿಪರೇ. ಅಶ್ ಅಂದ್ರೇನು? ಅಂದರೆ ಮೃದು ವ್ಯಂಜನಗಳಿಗೆ ಅಶ್ ಎಂದು ಹೇಳ್ತೀವಿ. ಸಾಫ್ಟ್ ಕಾನ್ಸನೆಂಟ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅಶ್ ಅಂದರೆ ಏನಂದರೆ ಅಚ್ಚುಗಳು, ಅಂದರೆ ಸ್ವರಗಳು ಇರುತ್ತವೆ, ಕಠೋರ ವ್ಯಂಜನ ಮಾತ್ರ ಬಿಡ್ತೀವಿ. ಸೂತ್ರ ನೋಡಿ, ಜಭೈ ಗಡದಶ್ ಜಬಗಡದಶ್, ನಂತರ ಜಬಗಡದಶ್ವರೆಗೂ ಮೃದು ವ್ಯಂಜನಗಳಿವೆ. ಅಚ್ಚೇನೋ ಸ್ವರಗಳು. ಮೃದು ವ್ಯಂಜನಗಳಿಗೆ ಹಶ್ ಹೇಳ್ತೀವಿ. ಅಂದರೆ ಹಯಬರಟ್ ಲನ್ 5ನೆಯ ಸೂತ್ರದಿಂದ ಹಯಬರಟ್ ಲಣ್ ಯಮಗಣನಂ ಜಭಯ ಘಡದಶ್ ಜಬಗಡದಶ್ವರೆಗೂ ಮೃದು ವ್ಯಂಜನಗಳು. ಈಗ ಮಿಕ್ಕದು ಖಾನಿಂದ ಶುರು ಮಾಡಿಬಿಟ್ಟರೆ, ಅಂದರೆ ಕಠೋರ ವ್ಯಂಜನಗಳು ಬಿಟ್ಟು ಮಿಕ್ಕದು ಯಾವುದೇ ಅಕ್ಷರ ಬರಬಹುದು ಎಂದರ್ಥ ಅಷ್ಟೇ. ಇದು ಅಶಿ ಅಂದರೆ ಅಶ್ ಪ್ರತ್ಯಾಹಾರ ನೋಡಿ. ಅಶ್ ಪ್ರತ್ಯಾಹಾರದಲ್ಲಿ ಏನೇನು ಬರುತ್ತದೆ? ಅಶ್ ಪ್ರತ್ಯಾಹಾರ ಅಂದರೆ ಅಚ್ಚುಗಳು ಬರಬಹುದು, ಮೃದು ವ್ಯಂಜನಗಳು ಬರಬಹುದು, ಕಠೋರ ವ್ಯಂಜನಗಳು ಅಂದರೆ ಕ ಚ, ಇದೇನು ಕ ಚ ಛ ಟ ಠ ತ ಥ ಪ ಫ ಶ ಶ ಸ, ಈ 13 ಅಕ್ಷರಗಳು ಬಿಟ್ಟು ಕಠೋರ ವ್ಯಂಜನಗಳು ಮಿಕ್ಕದು ಯಾವುದೇ ಬರ್ಬೋದು. ಬಂದರೆ ಏನಾಗುತ್ತದೆ? ಈ ಯಕಾರ ವಕಾರಕ್ಕೆ ಲೋಪವಾಗುತ್ತದೆ ಎಂದು ಹೇಳ್ತದೆ. ಸೊ ಯಕಾರ ವಪಾರಯೋರ್ ಸೂತ್ರ ಏನು ಹೇಳ್ತದೆ? ಲೋಪಃ ಶಾಕಲ್ಯಸ್ಯ. ಲೋಪಃ ಆಗುತ್ತದೆ, ಈ ಯಕಾರ ವಕಾರಕ್ಕೆ ಲೋಪ ಆಗುತ್ತದೆ.
ಹೇಳಿಬಿಟ್ಟು ಶಾಕಲ್ಯಸ್ಯ ಎಂದು ಇನ್ನೊಂದು ಮಾತು ಹೇಳ್ತಾ ಇದೆ. ಇದಕ್ಕೆ ಅರ್ಥವೇನೆಂದರೆ, ಶಾಕಲ್ಯ ಒಬ್ಬ ವೈಯಾಕರಣ ಪಂಡಿತ, ಒಂದು ಋಷಿ, ಶಾಕಲ್ಯ ಋಷಿ, ಋಗ್ವೇದ ಪಂಡಿತ, ಋಗ್ವೇದ ಋಷಿ. ಶಾಕಲ್ಯನ ಅಭಿಪ್ರಾಯದಲ್ಲಿ ಎಂದರ್ಥ. ಪಾಣಿನಿ ತನ್ನ ಸೂತ್ರಗಳಲ್ಲಿ ಒಂದು ವಿಕಲ್ಪ ಎಂದು ಹೇಳಬೇಕಾದರೆ, ವಿಕಲ್ಪ ಎಂದು ಹೇಳಬೇಕಾದರೆ ಪಾಣಿನಿ ಬಳಸುವ ಪದ್ಧತಿ ಏನೆಂದರೆ, ವಾ ಹೇಳ್ತಾನೆ. ವಾ ಅಂದರೆ ನವ ಇತಿ ವಿಭಾಷಾ, ಹಾಗೆ ಇದೆ. ವಾ ಎಂದು ಹೇಳ್ತಾನೆ, ವಾ ದೀರ್ಘವ, ವಾ ಎಂದು ಅಂದರೆ ಆಗಬಹುದು, ಆಗದೇ ಇರಬಹುದು, ಎರಡು ಪಕ್ಷಗಳು. ಅಥವಾ ವಿಭಾಷಾ ಎಂದು ಹೇಳ್ತಾನೆ. ವಿಭಾಷಾ ಎಂದು ಹೇಳಿದ್ದರೂ ಆಲ್ಟರ್ನೇಟಿವ್, ಪ್ರತ್ಯಾಮ್ನಾಯಗಳು, ಆಗಬಹುದು, ಆಗದೇ ಇರಬಹುದು, ಎರಡು ಇರುತ್ತದೆ. ವಾ ಹೇಳ್ತಾನೆ, ವಿಭಾಷಾ ಹೇಳ್ತಾನೆ, ಅನ್ಯತರಸ್ಯಾಂ ಹೇಳ್ತಾನೆ. ಈ ಮೂರು ಪದಗಳು ಬಳಸ್ತಾನೆ. ನಾಲ್ಕನೆಯದೇನೆಂದರೆ, ಯಾರೋ ಋಷಿಗಳ ಹೆಸರು ತಗೊಳ್ತಾನೆ, ವೈಯಾಕರಣ ಋಷಿಗಳು. ಇಲ್ಲಿ ನೋಡಿ, ಲೋಪಶಾಕಲ್ಯಸ್ಯ, ಶಾಕಟಾಯನಸ್ಯ, ಇಂಥದ್ದು ಬೇರೆ ಋಷಿಗಳ ಹೆಸರು ತಗೊಂಡರೆ ಏನರ್ಥ ಅಂದರೆ, ಶಾಕಲ್ಯನ ಅಭಿಪ್ರಾಯದಲ್ಲಿ ಲೋಪವಾಗುತ್ತದೆ. ಅಂದರೆ ಅರ್ಥವೇನು? ಅವನ ಹೆಸರು ತಗೊಂಡುವುದೇಕೆ ಅಂದರೆ, ನಾನು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇದ್ದಾರೆ. ಅಂದರೆ ಅರ್ಥವೇನೆಂದರೆ, ಶಾಕಲ್ಯನ ಅಭಿಪ್ರಾಯದಲ್ಲಿ ಆಗುತ್ತದೆ, ನನ್ನ ಅಭಿಪ್ರಾಯದಲ್ಲೇ ಲೋಪವಾಗಲ್ಲ, ಅವನ ಅಭಿಪ್ರಾಯದಲ್ಲಿ ಲೋಪವಾಗುತ್ತದೆ. ಅಂದರೆ ಅವರ ಅಭಿಪ್ರಾಯವನ್ನು ಸಹ ನಾನು ಒಪ್ಕೊಳ್ತಾ ಇದ್ದೀನಿ, ನನ್ನದೂ ಇದೆ, ಅವರದು ಇದೆ, ಇಬ್ಬರದು. ಆದ್ದರಿಂದ ಇನ್ನೊಬ್ಬರದ್ದು ಹೇಳಿದ್ದರೆ ವಿಕಲ್ಪ ಎಂದರ್ಥ ಅಷ್ಟೇ. ಇನ್ನೊಬ್ಬರ ಹೆಸರು ತಗೊಂಡು ಹೇಳಿದ್ದರೆ ಶಾಕಲ್ಯಸ್ಯ ಮತೆ ಲೋಪಃ, ಅಂದರೆ ಯಕಾರ ಲೋಪವಾಗುತ್ತದೆ ಶಾಕಲ್ಯನ ಮತದಲ್ಲಿ. ನನ್ನ ಮತದಲ್ಲಿ ಯಕಾರ ಉಳಿಯುತ್ತದೆ, ಎರಡೂ ಆಗುತ್ತವೆ. ಎರಡು ರೂಪಗಳು ಸಿದ್ಧ. ಹರ ಇಹ, ಹರ ಇಹ. ಯಕಾರ ತೆಗೆದು ಬಿಟ್ಟರೆ ಇಲ್ಲಿ ನೋಡಿ, ಯಕಾರ ಇಲ್ಲದಂತೆ ನೋಡಿ, ಹರ ಇಹ ಅಷ್ಟೇ. ಹರ, ಈ ಯಾ ತೆಗೆದು ಬಿಡ್ತೀವಿ. ಇಲ್ಲಿ ವಿಷ್ಣ ಇಹ, ತಸ್ಮಾ ಇಹ, ದೇವಾ ಇಹ, ಈ ಯಾವ ಲೋಪ ಮಾಡ್ತೀವಿ. ಎಲ್ಲಿ ಶಾಕಲ್ಯನ ಮತದಿಂದ ಲೋಪ ಮಾಡಿದ್ದರೆ ಹರ ಇಹ ಇಷ್ಟೇ ಉಳ್ತದೆ. ವಿಷ್ಣ ಇಹ, ತಸ್ಮಾ ಇಹ, ದೇವಾ ಇಹ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದರು ಲೋಪಶಾಕಲ್ಯಸ್ಯ. ಶಾಕಲ್ಯ ಋಷಿ ಅಭಿಪ್ರಾಯದಲ್ಲಿ ಲೋಪ, ಅವರ ಮತದಲ್ಲಿ ಲೋಪ. ಅಂದರೆ ಅವನ ಮತದಲ್ಲಿ ಲೋಪ, ನನ್ನ ಮತದಲ್ಲಿ ರಿಟೇನ್. ಹರ ಇಹ, ವಿಷ್ಣವಿಹ, ತಸ್ಮಾ ಇಹ, ದೇವಾವಿಹ, ಹೀಗಾಗುತ್ತದೆ ಪಾಣಿನಿ ಮತದಲ್ಲಿ. ಅಂದರೆ ಎರಡು ರೂಪಗಳಿವೆ ಭಾಷೆಯಲ್ಲಿ ಎಂದು ತಾತ್ಪರ್ಯ. ಕೊನೆಗೆ ಈ ಸೂತ್ರ ಆಯಿತು. ಈಗ ಮುಂದಿನ ಸೂತ್ರ ನೋಡಿ, ಇಲ್ಲಿ ಸಂದೇಹ ಬರುತ್ತದೆ. ಇಲ್ಲಿ ಯಕಾರ ತೆಗೆದು ಬಿಟ್ಟಿದ್ದೀವಲ್ಲ, ಹರ ಪ್ಲಸ್ ಇಹ, ಆ ಪ್ಲಸ್ ಇ ಅಂದರೆ ಗುಣಸಂಧಿಗೆ ಅವಕಾಶ ಇದೆ. ಹರ ಇಹ ಇದು ಗುಣ ಆಗುತ್ತದೆ. ಹರೇಹ ಆಗಬಹುದಾ? ಗುಣಸಂಧಿ ಮಾಡಬಹುದಾ? ಏಕೆಂದರೆ ಮಾಡುವಕ್ಕೆ ಸಾಧ್ಯತೆ ಇದೆ ಅಲ್ಲವೇ? ಯಾ ಲೋಪವಾದ ನಂತರ ಹರ ಇಹ, ವಿಷ್ಣ ಇಹ ಅಂದರೆ ಇದು ಗುಣಸಂಧಿ, ಹರೇಹ ಆಗಿಬಿಡ್ತದಲ್ಲ. ಇಲ್ಲಿ ಆಗಲ್ಲ. ಇದಕ್ಕೆ ಪ್ರತ್ಯೇಕ ನಿಯಮ ಇದೆ. ಅದು ಏನು ನಿಯಮ? ಮುಂದಿನ ಸೂತ್ರ ಹೇಳ್ತದೆ. ಪೂರ್ವತ್ರ ಸಿದ್ಧಂ, ನೋಡಿದ್ದೀರಾ? ಪೂರ್ವತ್ರ ಸಿದ್ಧಂ. ಈ ಪೂರ್ವತ್ರ ಸಿದ್ಧಂ ಎನ್ನುವುದು ಒಂದು ವಿಚಿತ್ರ ಸೂತ್ರ. ಇದು ಪಾಣಿನಿ ಬುದ್ಧಿವಂತಿಕೆಯನ್ನು ತೋರಿಸ್ತದೆ. ಅವರು ಏನು ಬ್ರೇನ್ ನೋಡಿ ಪಾಣಿನಿ ಆಶ್ಚರ್ಯ, ಅದು ನಿಮಗೆ ಗೊತ್ತಾಗ್ತದೆ. ಇದು ಯಾವಾಗ ಇದೆ ಅಂದರೆ, ಪಾಣಿನಿ ಸೂತ್ರಗಳಲ್ಲಿ ಸೂತ್ರದ ಲೊಕೇಶನ್, ಅದರ ಸ್ಥಾನ ಅತಿ ಮುಖ್ಯ. ಸ್ಥಾನವನ್ನು ಬದಲಾಯಿಸಿದ್ದರೆ ಅರ್ಥ ಕಷ್ಟ, ಅರ್ಥ ಆಗುವುದೇ ಇಲ್ಲ. ಆದ್ದರಿಂದ ಒಂದು ಸೂತ್ರ ಅಧ್ಯಾಯ, ಪಾದ, ಸಂಖ್ಯೆ ನೋಡಬೇಕು. ಯಾವ ಅಧ್ಯಾಯದಲ್ಲಿದೆ, ಯಾವ ಪಾದದಲ್ಲಿದೆ, ಯಾವ ಸಂಖ್ಯೆ ಇದೆ ಆ ಸೂತ್ರಕ್ಕೆ. ಅಂದರೆ ಅದಕ್ಕಿಂತ ಹಿಂದಿನ ಸೂತ್ರಗಳು, ಅನಂತರ ಸೂತ್ರಗಳಿಗೆ ಕನೆಕ್ಷನ್ ಇರುತ್ತದೆ. ಆ ಜಾಗದಿಂದ ತೆಗೆದು ಬಿಟ್ಟರೆ ಆ ಸೂತ್ರಕ್ಕೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ಎಷ್ಟೋ ಜನರು ಅಷ್ಟಾಧ್ಯಾಯಿಯನ್ನೇ ಅಧ್ಯಯನ ಮಾಡುವವರು ಈ ಸಿದ್ಧಾಂತ ಕೌಮುದಿ, ಲಘು ಕೌಮುದಿ ಪದ್ಧತಿಯನ್ನು ತುಂಬ ಆಕ್ಷೇಪ ಮಾಡಿದ್ದಾರೆ. ಏನದು? ಅವರು ಸೂತ್ರವನ್ನು ಸ್ಥಾನದಿಂದ ಕಿತ್ತಿ ಬೇರೆ ಕಡೆ ಇಟ್ಟರೆ ಕಾಂಟೆಕ್ಸ್ಟ್ ಹೋಗಿಬಿಡ್ತದೆ, ಸಂದರ್ಭ ಹೋಗಿ ಅಸಂದರ್ಭ ಆಗಿಬಿಡ್ತದೆ, ಸೂತ್ರದ ಅರ್ಥವೇ ಆಗಲ್ಲ ಹೇಳಿ. ಹೌದು, ಅವರು ಹೇಳಿದ್ದು ನಿಜ, ಅವರ ವಿಮರ್ಶೆ ನಿಜ. ಎಷ್ಟೋ ಕಡೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ಇವರು ತುಂಬ ವ್ಯಾಖ್ಯಾನ ಮಾಡಬೇಕಾಗ್ತದೆ. ಇದಕ್ಕೆ ಅರ್ಥ ಇದು, ಇದಕ್ಕಿದು. ಅವರು ಆ ಸೂತ್ರದ ಸ್ಥಾನದಲ್ಲಿ ಏನರ್ಥವೋ ತಿಳ್ಕೊಂಡು ನಮಗೆ ಹೇಳ್ತಾ ಇದ್ದಾರೆ. ಆ ಸ್ಥಾನದಿಂದ ಕಿತ್ತು ಹಾಕಿದ್ದಾರೆ ಸೂತ್ರವನ್ನು.
ಅದರಿಂದ ನೋಡಿ ಪೂರ್ವತ್ರ ಸಿದ್ಧಂ, ಇದು ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯಕ್ಕೆ 4 ಪಾದಗಳಿವೆ. ಅಂದರೆ 8 × 4 ಅಲ್ಲವೇ, 8 ಅಧ್ಯಾಯಗಳು 4 ಪಾದಗಳು. ಅಂದರೆ ಎಷ್ಟಾಗ್ತವೆ? 8 ಮುಳ್ಳ 8 4 5 4 3 4 12 ಅಲ್ಲವೇ, 32 ಪಾದಗಳಾಗುತ್ತವೆ. ಎನಿವೆ ಎಷ್ಟೇ ಆಗಲಿ ಪಾದಗಳು. ಅದರಲ್ಲಿ 8ನೆಯ ಅಧ್ಯಾಯ ಮೊದಲನೆಯ ಪಾದ ಮುಗಿದು 2ನೆಯ ಪಾದ ಶುರುವಾಗುವಾಗ ಮೊದಲನೇ ಸೂತ್ರವೇನಿದೆ 8 to 1, 8 2 1 ಪೂರ್ವತ್ರ ಸಿದ್ಧಂ. ಈ ಸೂತ್ರಕ್ಕೆ ಅರ್ಥವೇನು ಅಂದರೆ ಪೂರ್ವತ್ರ ಹಿಂದಿನ ಸಂದರ್ಭಕ್ಕೆ, ಅಸಿದ್ಧಂ ಅಂದರೆ ಈ ಸೂತ್ರ ಏನು ಹೇಳ್ತಾ ಇದೆ ಅಂದರೆ ಇಷ್ಟುವರೆಗೂ 7 ಅಧ್ಯಾಯಗಳು 8ನೇ ಅಧ್ಯಾಯದ 1 ಪಾದ. ಅದಕ್ಕೆ ಏನು ಹೇಳ್ತಾರೆ? 7 ಅಧ್ಯಾಯಗಳಿಗೆ ಸಪ್ತ, 1 ಪಾದಕ್ಕೆ ಪಾದ ಹೇಳ್ತಾರೆ. ಸಂಸ್ಕೃತದಲ್ಲಿ ಪಾದ ಅಂದರೆ ಒಂದು ಕಾಲು, ಸಪಾದ ಸಪ್ತಾಧ್ಯಾಯಿ ಎಂದು ಹೇಳ್ತಾರೆ. ಅಂದರೆ ಹಿಂದೆ ಎಷ್ಟು ಕಳೆದು ಬಿಟ್ಟಿತು ಅಂದರೆ ಸಪಾದ ಸಪ್ತಾಧ್ಯಾಯಿ, 7 ಅಧ್ಯಾಯಗಳು 1 ಕಾಲು 1 ಪಾದ. ಸಪಾದ ಸಪ್ತಾಧ್ಯಾಯಿ ಹಿಂದಿನ ಶಾಸ್ತ್ರ ಅಂದರೆ ಪಾಣಿನೀಯ ಶಾಸ್ತ್ರ. ಸಪಾದ ಸಪ್ತಾಧ್ಯಾಯಿ ವಿಷಯದಲ್ಲಿ ಈಗ ಇನ್ನು ಮೇಲೆ ಇಲ್ಲಿಂದ ಅಂದರೆ ಈ 2ನೆಯ ಪಾದದ ಮೊದಲನೆಯ ಸೂತ್ರದಿಂದ ಈ ಮಿಕ್ಕ 3 ಪಾದಗಳಿವೆಯಲ್ಲ, ಈ ಶಾಸ್ತ್ರವು ಹಿಂದಿನ ಶಾಸ್ತ್ರಕ್ಕೆ ಅಸಿದ್ಧ. ಅಸಿದ್ಧ ಅಂದರೆ ಅರ್ಥವೇನು? ಅಸಿದ್ಧ ಅಂದರೆ ಅರ್ಥವೇನು ಅಂದರೆ ಅದನ್ನು ಒಪ್ಪಲ್ಲ ಎಂದರ್ಥ. ಅಂದರೆ ಈ ಮುಂದಿನ ಅಧ್ಯಾಯದಲ್ಲಿ ಅಂದರೆ ಇದೇ ತಗೊಂಡು ಯಕಾರವು ಲೋಪವಾಯಿತು. ನಿಮಗೆ ಇದು ಉದಾಹರಣೆ ಹೇಳಿದ್ದರೆ ಅರ್ಥವಾಗ್ತದೆ. ಯಕಾರವು ಲೋಪ ಸೂತ್ರ ಎಲ್ಲಿದೆ? 8 3 19 8ನೇ ಅಧ್ಯಾಯ 3ನೆಯ ಪಾದದಲ್ಲಿದೆ. ಅಂದರೆ ಈ 8ನೇ ಅಧ್ಯಾಯದ 3 ಪಾದಗಳಿವೆ ನೋಡಿ, ಪಾದತ್ರಯ 3 ಪಾದಗಳು. ಈ 3 ಪಾದಗಳಲ್ಲಿ ಈ ಸೂತ್ರ ಬರುತ್ತದೆ. ಅಂದರೆ ಈ 3 ಪಾದಗಳಲ್ಲಿ ಇರುವ ಸೂತ್ರ ಬಂದ ನಂತರ ಅದನ್ನು ಅನ್ವಯಿಸಿದ ನಂತರ ಅಂದ್ರೇನು, ಯಕಾರವು ಲೋಪವಾದ ನಂತರ ಏನಾಗುತ್ತದೆ? ಈ ಯಕಾರ ಲೋಪವಾಯಿತಲ್ಲ, ಯಕಾರ ವಕಾರ ಲೋಪ ಅಂದರೆ ಈ ಸೂತ್ರವು ಅನ್ವಯಿಸಿದ ನಂತರ, ಸೂತ್ರವನ್ನು ಆಚರಿಸಿದ ನಂತರ ಏನು ಲೋಪವಾಯಿತೋ ಅಥವಾ ಏನೇ ಪರಿವರ್ತನೆ ಆಗಲಿ, ಕಾರ್ಯವಾಗಲಿ, ಈ ಕಾರ್ಯವನ್ನು ಹಿಂದಿನ ಶಾಸ್ತ್ರ ಅಂದರೆ ಸಪಾದ ಸಪ್ತಾಧ್ಯಾಯಿ 7 ಅಧ್ಯಾಯಗಳು 1 ಕಾಲ ದೃಷ್ಟಿಗೆ ಇದು ನಡೆಯದೇ ಇದ್ದಂತೆ ಅರ್ಥ. ಅಸಿದ್ಧ ಅಂದರೆ ಏನು ಅಂದರೆ ಈ ಕಾರ್ಯ ಏನೇನು ಪರಿವರ್ತನೆ ಮಾಡಿದ್ದೀವೋ ಈ ಪರಿವರ್ತನವನ್ನು ಹಿಂದಿನ ಶಾಸ್ತ್ರದ ಸೂತ್ರಗಳ ದೃಷ್ಟಿಗೆ ನಡೆಯದಂತೆ ಅಂದರೆ ಆಗದಂತೆ ಒಪ್ಕೊಳ್ತದೆ. ಅಂದರೆ ಯಕಾರವು ಲೋಪ ಮಾಡಿದ್ದರೆ ಅದು ಲೋಪವಾಗದಂತೆ ನೋಡ್ತದೆ. ಅದೇನು ಅಂದರೆ ಅದು ಒಂದು ಪದ್ಧತಿ, ಪಾಣಿನಿ ಒಂದು ಚಾತುರ್ಯ. ಪಾಣಿನಿ ಚಾತುರ್ಯ ಬುದ್ಧಿ ನೋಡಿ, ವಿವೇಕ. ಯಕಾರವು ಲೋಪವಾಗಿದ್ದರೂ ಆ ಹಿಂದಿನ ಸೂತ್ರಗಳ ದೃಷ್ಟಿಗೆ ಯಕಾರವು ಲೋಪವಾಗಲಿಲ್ಲ. ಅಂದರೆ ಯಕಾರವು ಲೋಪ ಮಾಡಿದ್ದನ್ನು ಅದು ನೋಡಲ್ಲ, ಒಪ್ಪಲ್ಲ. ಅಂದರೆ ಯಕಾರವು ಇದ್ದಂತೆಯೇ ಒಪ್ಪುತ್ತದೆ, ಯಕಾರವು ಇದ್ದಂತೆಯೇ ಒಪ್ಪುತ್ತದೆ. ಅದರಿಂದ ಗುಣಸಂಧಿಗೆ ಅವಕಾಶ ಇಲ್ಲ. ಅದು ನೋಡಿ, ಅಂದರೆ ಇಲ್ಲಿ ಗುಣಸಂಧಿ ಬರಬಾರದು. ಒಂದು ಯಕಾರವು ಲೋಪವಾದ ನಂತರ ಗುಣಸಂಧಿ ಬರುತ್ತಾ ಇಲ್ಲ ಭಾಷೆಯಲ್ಲಿ ನೋಡಿದ್ದರೆ. ಮತ್ತೆ ಯಕಾರ ಲೋಪ ಮಾಡಿದರೆ ಗುಣಸಂಧಿ ಬಂದೇ ಬಿಡ್ತದೆ, ಗುಣಸಂಧಿ ಕಾರ್ಯ ಬಂದೇ ಬಿಡುತ್ತದೆ. ಅದು ಬರಬಾರದು ಎನ್ನುವುದಕ್ಕೆ ಪಾಣಿನಿ ಮಾಡಿರುವ ಚಾತುರ್ಯ ಏನೆಂದರೆ, ಕೆಲವು ಸೂತ್ರಗಳನ್ನು ಈ 3 ಪಾದಗಳಲ್ಲಿಟ್ಟರು. 8ನೇ ಅಧ್ಯಾಯದ 3 ಪಾದಗಳಲ್ಲಿ ಈ 3 ಪಾದಗಳಲ್ಲಿ ಯಾವ ಸೂತ್ರ ಏನೇನು ಮಾಡ್ತದೋ ಇದು ಮಾಡಿದ್ದನ್ನು ಹಿಂದಿನ ಶಾಸ್ತ್ರ ಸಪಾದ ಅಂದರೆ ಉತ್ತರ ಶಾಸ್ತ್ರದಲ್ಲಿ ಆಗಿರುವ ಕಾರ್ಯಗಳು ಹಿಂದಿನ ಶಾಸ್ತ್ರ ದೃಷ್ಟಿಗೆ ಆಗಲಿಲ್ಲ ಎಂದರ್ಥ. ಅದಕ್ಕೋಸ್ಕರ ವೃತ್ತಿ ನೋಡು, ಸಪಾದ ಸಪ್ತಾಧ್ಯಾಯಿಂ ಪ್ರತಿ ತ್ರಿಪಾದಿ ಅಸಿದ್ಧ. ವೃತ್ತಿ ನೋಡು, ವರದರಾಜರು ಲಘು ಕೌಮುದಿಯಲ್ಲಿ ಕೊಟ್ಟಿರುವ ವೃತ್ತಿ. ಈ 3 ಪಾದಗಳಲ್ಲಿ ಆಗಿರುವ ಸೂತ್ರಗಳ ಕಾರ್ಯಗಳು ಹಿಂದಿನ ಶಾಸ್ತ್ರ ದೃಷ್ಟಿಗೆ ಅಸಿದ್ಧ ಅಂದರೆ ಆಗಲಿಲ್ಲ ಎಂದರ್ಥ. ಆಗಲಿಲ್ಲ ಅಂದರೆ ಅರ್ಥವೇನು ಅಂದರೆ
ಈ ಪರಿವರ್ತನ ಆಗಿದ್ದರೂ ಯಕಾರವಕಾರ ಲೋಪವಾಗಿದ್ದರೂ ಲೋಪವಾಗಲಿಲ್ಲ, ಇನ್ನೂ ಯಕಾರವಕಾರ ಇದ್ದಂತೆ ನೋಡುತ್ತದೆ. ಇದ್ದಂತೆ ನೋಡುತ್ತದೆ ಅಂದರೆ ಗುಣಸಂಧಿ ಆಗಲ್ಲ ಎಂದರ್ಥ ಅಷ್ಟೆ. ತಾತ್ಪರ್ಯ ಏನಂದರೆ ಯಕಾರವಕಾರವು ಇದ್ದಂತೆ ಇರುವ ಹಾಗೆ ನೋಡುತ್ತದೆ ಅಂದರೆ ಗುಣಸಂಧಿಗೆ ಅವಕಾಶವಿಲ್ಲ, ಅಂದರೆ ಗುಣಸಂಧಿ ಬರಲ್ಲ ಎಂದರ್ಥ. ಅದಕ್ಕೆ ಪಾಣಿನಿ ಈ ಪ್ರಕ್ರಿಯೆಯಿಂದ ಗುಣಸಂಧಿ ಬರದಂತೆ ನೋಡುವುದಕ್ಕೆ ಈ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಪಾಣಿನಿ. ನೋಡಿ ಪಾಣಿನಿ ವಿವೇಕ. ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ ಉತ್ತರ ಅಂದರೇನು, ಉತ್ತರ 3 ಪಾದಗಳು ಪೂರ್ವಶಾಸ್ತ್ರದಲ್ಲಿ ಉತ್ತರ ಶಾಸ್ತ್ರ ಪೂರ್ವಶಾಸ್ತ್ರ ದೃಷ್ಟಿಗೆ ಆಗಲಿಲ್ಲ, ಅಸಿದ್ಧ ಎಂದು ಹೇಳಿದ್ದೀವಿ. ಇನ್ನೊಂದು ಏನಂದರೆ ಈ 3 ಪಾದಗಳಲ್ಲಿಯೂ ಈ ಪೂರ್ವತ್ರ ಸಿದ್ಧಂ ಎಂದು ಮೊದಲನೆಯ ಸೂತ್ರ ಪ್ರತಿಯೊಂದು ಮುಂದಿನ ಸೂತ್ರಕ್ಕೆ ಹೋಗಿ ಅಧಿಕಾರ ಸೂತ್ರ ಅದು. ಅಂದರೆ ಪ್ರತಿಯೊಂದು ಸೂತ್ರಕ್ಕೆ ಸೇರಿಸ್ತದೆ, ಪ್ರತಿಯೊಂದು ಸೂತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸೇರಿಸುವುದರಿಂದ ಏನಾಗ್ತದೆ ಅಂದರೆ ಈ 3 ಪಾದಗಳಲ್ಲಿ 8ನೇ ಅಧ್ಯಾಯದ 3 ಪಾದಗಳಲ್ಲಿಯೂ ಪ್ರತಿಯೊಂದು ಸೂತ್ರಕ್ಕಿಂತ ಈ ಸೂತ್ರದ ಕಾರ್ಯ ಅಂದರೆ ಪ್ರತಿಯೊಂದು ಉತ್ತರ ಸೂತ್ರಗಳ ಕಾರ್ಯ ಹಿಂದಿನ ಸೂತ್ರಗಳಿಗೆ ಅಸಿದ್ಧ. ಮತ್ತು ಅದೇ 3 ಪಾದಗಳಲ್ಲಿ ಪ್ರತಿ ಉತ್ತರ ಸೂತ್ರ ಹಿಂದಿನ ಸೂತ್ರ ದೃಷ್ಟಿಗೆ ಅಸಿದ್ಧ. ಅಲ್ಲಿ ನೋಡಿ ವೃತ್ತಿಯಲ್ಲಿ ಹೇಳ್ತಾರೆ, ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ. ಪೂರ್ವ ಸೂತ್ರಕ್ಕೆ ಉತ್ತರ ಸೂತ್ರ ಅಸಿದ್ಧ. ಅಂದರೆ ಉತ್ತರ ಸೂತ್ರದಿಂದ ಆಗಿರುವ ಕಾರ್ಯ ಪೂರ್ವ ಸೂತ್ರ ದೃಷ್ಟಿಗೆ ಆಗಲಿಲ್ಲ ಎಂದು ನೋಡ್ತದೆ. ಅಂದರೆ ಆಗಲಿಲ್ಲ ಅಂದರೆ ಈ ಸೂತ್ರದ ಕಾರ್ಯ ಪರಿವರ್ತನ ಆದರೆ ಆ ಪರಿವರ್ತನ ನೋಡಿಕೊಂಡು ಮುಂದೆ ಬರೆಯಲ್ಲ. ಆ ಪರಿವರ್ತನ ಆಗದಂತೆ ನೋಡಿದ್ದರೆ ಇನ್ನೂ ಆಗಲಿರುವ ಬದಲಾವಣೆಗಳು ನಿಂತು ಹೋಗ್ತವೆ, ಆಗಲ್ಲ. ಇಲ್ಲೇ ನೋಡಿ, ಯಕಾರವು ಲೋಪವಾದರೆ ಯಕಾರವು ಇದ್ದಂತೆ ಇಟ್ಟುಕೊಂಡು ಗುಣಸಂಧಿ ಬರಲ್ಲ. ವಕಾರವು ಲೋಪವಾಗಿದ್ದರೂ ಆಗದಂತೆ ಇಟ್ಟುಕೊಂಡು ಗುಣಸಂಧಿ ಬರಲ್ಲ. ಇದು ಅಷ್ಟೇ, ಯಕಾರವು ಲೋಪವಾಗಿದ್ದರೂ ಯಕಾರವು ಆಗದಂತೆ ಇಟ್ಟುಕೊಂಡು ಗುಣಸಂಧಿ ಬರಲ್ಲ, ಇದೆಲ್ಲವೂ ಇದೆ. ಆದ್ದರಿಂದ ಲೋಪಶಾಕಲ್ಯದಿಂದ ಒಂದು ಮತ್ತು ಆ ಸೂತ್ರಗಳನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಯಕಾರವಕಾರಗಳು ಲೋಪವಾಗುತ್ತವೆ ಎಂದು ಒಂದು ಪಕ್ಷ, ಲೋಪವಾಗದೇ ಇರುವುದು ಇನ್ನೊಂದು ಪಕ್ಷ. ಪಾಣಿನೀಯ ಪಕ್ಷ ಲೋಪವಾಗಲ್ಲ. ಅದರಿಂದ ಹರ ಇಹ ವಿಷ್ಣವಿಹ ತಸ್ಮಾ ಇಹ ದೇವಾವಿಹ ಹೀಗೆ ಹೇಳ್ತೀವಿ. ಅಂದರೆ ಯಕಾರವಕಾರಗಳನ್ನು ಇಟ್ಕೊಂಡು ಉಚ್ಚಾರಣೆ ಮಾಡ್ತೀವಿ. ಈಗ ಶಾಕಲ್ಯಸ್ಯ ಮತದಲ್ಲಿ ಯಕಾರವಕಾರಗಳು ಲೋಪ ಮಾಡ್ತೀವಿ. ಲೋಪ ಮಾಡಿದ್ದರೆ ಗುಣಸಂಧಿ ಬರಲ್ಲ. ಏಕೆಂದರೆ ಯಕಾರವಕಾರ ಇದ್ದಂತೆ ಗುಣಸಂಧಿ ಸೂತ್ರ 6ನೇ ಅಧ್ಯಾಯದಲ್ಲಿದೆ. ಈ ಯಕಾರ ಲೋಪ 8ನೇ ಅಧ್ಯಾಯ 3ನೇ ಪಾದದಲ್ಲಿದೆ. ಅದರಿಂದ ಯಕಾರವಕಾರ ಲೋಪ ಗುಣಸಂಧಿ ಸೂತ್ರಕ್ಕೆ ಆದ್ಗುಣ ಸೂತ್ರಕ್ಕೆ ಆಗಲಿಲ್ಲ ಎಂದಂತೆ ನೋಡ್ತದೆ. ಅದರಿಂದ ಗುಣಸಂಧಿ ಬರಲ್ಲ. ಅದೇ ಉದಾಹರಣೆ ನೋಡ್ತಾರೆ ನೋಡಿ, ಹರ ಇಹ 2 ಹೇಳಿ ವಿಷ್ಣಯಿಹ ವಿಷ್ಣವಿಹ, ಇಷ್ಟು ಗುಣಸಂಧಿ ಸೂತ್ರ ಆಯಿತು. ಆಯಿತಾ? ಈಗ ಮುಂದಿನ ಸಂಧಿ ಸೂತ್ರ ನೋಡಿ, ವೃದ್ಧಿರಾದ ಈಚ್. ಇದು ಸರಳವಾಗಿದೆ, ಸುಮ್ಮನೆ ವೃದ್ಧಿರಾದ ಈಚ್ ಹೇಳಿಬಿಟ್ಟು ಮುಂದುವರಿಯೋಣ. ಈ ಸೂತ್ರದಲ್ಲಿ ನೋಡಿ, ವೃದ್ಧಿ ಆದ್ ಐಚ್. ವೃದ್ಧಿ ಅನ್ನೋ ಇದು ಸಂಜ್ಞಾ ಸೂತ್ರ. ಅಂದರೆ ವೃದ್ಧಿ ಅಂದರೆ ಮಾತಕ್ಕೆ ಅರ್ಥವೇನು ಅಂತ ಹೇಳ್ತಾ ಇದೆ. ಆ ದೀರ್ಘ ಆಕಾರ ಮತ್ತು ಐಚ್ ಅಂದರೆ ಅದೊಂದು ಪ್ರತ್ಯಾಹಾರ. ಅಂದರೆ ಔ ಈ 2 ಅಕ್ಷರಗಳು ಮತ್ತು ದೀರ್ಘ ಆಕಾರ ಈ 3 ವೃದ್ಧಿ ಎಂದು ಹೇಳಲ್ಪಡುತ್ತವೆ. ಇವುಗಳಿಗೆ ವೃದ್ಧಿ ಎಂದು ಹೆಸರು. ಆಯಿತು. ಅದಕ್ಕೋಸ್ಕರ ನೋಡಿ, ಆದೈಚ್ಛ ವೃದ್ಧಿ ಸಂಜ್ಞಂಸ ಇದು ಮೊದಲನೆಯ ಸೂತ್ರ. ಇದನ್ನು ಪಾಣಿನಿ ಬರೆದಿರುವ ಅಷ್ಟಾಧ್ಯಾಯಿಕೆ ಇದು ಮೊದಲನೆಯ ಸೂತ್ರ ಆಗುವುದರಿಂದ ಇದು ಮಂಗಳಾಚರಣ ಎಂದು ಸೂತ್ರ ಹೇಳ್ತಾರೆ. ಮಂಗಳಾಚರಣ ಸೂತ್ರ ಆದಿಸೂತ್ರ, ವೃದ್ಧಿರಾದ ಈಚ್. ಹಾಗೆ ಮಂಗಳಾಚರಣಕ್ಕೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಪಂಡಿತರ ತಿಳಿವಿ ಏನೇನೋ ಇರುತ್ತದೆ, ಪಂಡಿತರ ಬುದ್ಧಿ. ಅವರು ಹೇಳ್ತಾರೆ, ಪಾಣಿನಿ ವೃದ್ಧಿ ಎಂಬ ಪದ ಏಕೆ ಬರೆದಿದ್ದಾರೆ ಮೊದಲೇ ಅಂದರೆ ಎಲ್ಲರಿಗೂ ವ್ಯಾಕರಣ ಕಲಿಯುವವರಿಗೆ ವೃದ್ಧಿಯಾಗಲಿ, ವಿಕಾಸ ಆಗಲಿ ಎನ್ನುವುದಕ್ಕೆ ಅದು ವೃದ್ಧಿ ಎಂದು ಪದ ಒಂದು ಆಶೀರ್ವಾದ ರೂಪವಾಗಿ ಬರೆದಿದ್ದಾರೆ. ಅದು ಮಂಗಳಾಚರಣ ಮಾಡಿದ್ದಾರೆ ಎಂದು ಹೇಳ್ತಾರೆ. ಆಯಿತು, ಅದು ಬಿಡಿ, ಅದು ಬೇರೆ ವಿಷಯ. ಇಲ್ಲಿ ಮಾತ್ರ ವೃದ್ಧಿರಾದೈಚ್ ಎಂದು ಹೇಳ್ಕೊಂಡಿದ್ದೇವೆ. ಈಗ ವೃದ್ಧಿರೇಚಿ ಸಂಧಿ ಸೂತ್ರ. ವೃದ್ಧಿ ಏಚಿ ಅಚಿಪರೆ ಮೇಲಿನಿಂದ ವೃದ್ಧಿರೇಚಿ
ಅವರ್ನಾಥ್, ಸಾರಿ, ಅಚಿ ಬೇಕಾಗಿಲ್ಲ. ಅವರ್ನಾಥ್, ಆತ್ ಇದೆಯಲ್ಲ, ಆದ್ಗುಣ, ಆದ್ಗುಣ ನಂತರ ವೃದ್ಧಿ ರೇಚಿ ಬರುತ್ತಾ ಇದೆ. ಆದ್ಗುಣ ಹಾಕಿ ಅವರ್ನಾಥ್, ಹಾಗೆ ಏನಾಗುತ್ತದೆ, ಆಕೆ, ಏಚಿ ಪರೇ, ಏಚ್ ಪರವಾದರೆ ವೃದ್ಧಿ, ಇದು ನಿಯಮ ಅರ್ಥ. ಈಗ ಆಕಿ ಏನಾಗುತ್ತದೆ, ಅವರ್ಣ, ಅವರ್ಣಕ್ಕೆ ಏನು ಪರ, ಎ ಪರವಾದರೆ ವೃದ್ಧಿ ಏನಾಗುತ್ತದೆ, ಆ ಏಕೆ ವೃದ್ಧಿ ಯಾವುದು, ಐ. ಏಕೆಂದರೆ ಅಕಾರ ಏಕಾರ ಎರಡಕ್ಕೆ ಸೇರಿಸಿಬಿಟ್ಟರೆ ಐಯೇ ಆಗುತ್ತದೆ. ಏಕೆಂದರೆ ಸ್ಥಾನೇ ಅಂತರ ತಮಃ ಹಿಂದೆ ನೋಡಿದ್ದೀವಲ್ಲ, ಸ್ಥಾನಗಳು ನೋಡಿದ್ದರೆ ಅಕಾರ ಸ್ಥಾನ ಏಕಾರ ಸ್ಥಾನ ಎರಡು ಸೇರಿಸಿದ್ದರೆ ಐ ಆಗುತ್ತದೆ. ಅದೇ ಅಕಾರಕ್ಕೆ ಓ ಸೇರಿಸಿದ್ದರೆ ಅವು ಆಗುತ್ತದೆ. ಮತ್ತು ಅಕಾರಕ್ಕೆ ಐ ಸೇರಿಸಿದ್ದರೆ, ಐ ಸೇರಿಸಿದ್ದರೂ ಐಯೇ ಆಗುತ್ತದೆ, ಓ ಸೇರಿಸಿದ್ದರೂ ಅವೇ ಆಗುತ್ತದೆ. ಐ ಮತ್ತು ಅವು. ಇದಕ್ಕೆ ಉದಾಹರಣೆಗಳನ್ನು ಹೇಳ್ತೀವಿ ನೋಡಿ. ವೃದ್ಧಿರೇಚಿ ಸೂತ್ರ ಇದೆ, ಅದಕ್ಕೆ ವೃತ್ತಿ ನೋಡೋಣ. ಆತ್ ಏಚಿ ಪರೇ ವೃದ್ಧಿರೇಕಾದೇಶ ಸ್ಯಾತ್. ಆತ್ ಏಚಿ ಪರೇ, ಈ ನಾಲ್ಕು ಪರವಾದರೆ ವೃದ್ಧಿ ಏಕಾದೇಶ, ಅಂದರೆ ಎರಡರ ಜಾಗದಲ್ಲಿ ಒಂದೇ ಅಕ್ಷರ, ಏಕಪೂರ್ವಪರಯೋ ವೃತ್ತಿ ಬರುತ್ತಾ ಇದೆ, ಅನುವೃತ್ತಿ. ಅದರಿಂದ ಪೂರ್ವಪರಯೋ, ಪೂರ್ವಸ್ಥಾನ ಪರಸ್ಥಾನ ಎರಡರ ಸ್ಥಾನದಲ್ಲಿ ಒಂದೇ ವೃದ್ಧಿ ಬರುತ್ತದೆ. ಏಕಪೂರ್ವಪರಯೋ ಆಯಿತು, ಏಕಪೂರ್ವಪರಯೋ. ಈಗ ಇಲ್ಲಿ ಇದಕ್ಕೆ ಉದಾಹರಣೆ ನೋಡೋಣ. ಇದು ಗುಣಾಪವಾದ. ಮೊದಲೇನು ಹೇಳಿದ್ದಾರೆ, ಆತ್ ಗುಣ ಎಂದು ಹೇಳಿದ್ದಾಗ ಅಕಾರಕ್ಕೆ ಅಚಿ ಪರೇ ಎಂದು ಹಿಂದೆ ಹೇಳಿದ್ದಾರೆ. ಅಚಿ ಎನ್ನುವುದು ಜನರಲ್ ಆಯ್ತಲ್ಲ ಎಲ್ಲಕ್ಕೆ. ಆದರೆ ಎಲ್ಲ ಅಚ್ಚುಗಳಲ್ಲ, ಇಕ್ಕಕ್ಕೆ ಮಾತ್ರ ಪರವಾದರೆ ಗುಣ ಬರುತ್ತದೆ. ಈಗ ಮಿಕ್ಕ ಉಳಿದಿರುವ ಎ ಓ ಐ ಔ ಈ ನಾಲ್ಕು ಅಕ್ಷರಗಳಿಗೆ ವೃದ್ಧಿ. ಅದರಿಂದ ಅಚಿಪರೆ ಹೇಳಿ ಇಕ್ಕಕ್ಕೆ ಮಾತ್ರ, ಇಕ್ಕು ಪರವಾದರೆ ಮಾತ್ರ ಗುಣವನ್ನು ತಗೊಂಡು ಈ ಏಚನ್ನು ಬಿಡಿಸಿಬಿಟ್ಟ. ಅದಕ್ಕೋಸ್ಕರ ಇದು ಗುಣಸಂಧಿಕೆ ಅಪವಾದ ಎಂದು ಹೇಳ್ತೀವಿ. ಗುಣಸಂಧಿಕೆ ಅಪವಾದ ಅಂದರೆ ಸಾಮಾನ್ಯವಾಗಿ ಅಕಾರಕ್ಕೆ ಅಚ್ಚುಪರ ಅಂದರೆ ಎಲ್ಲ ಸ್ವರಗಳು ಪರವಾದರೆ ಎಂದು ಸಾಮಾನ್ಯ ನಿಯಮ ಆಗುತ್ತದೆ. ಸಾಮಾನ್ಯ ನಿಯಮ ಹೇಳಿ ಗುಣ ಬರುತ್ತದೆ ಎಂದು ಹೇಳಿ ಈಗ ಹೇಳ್ತಾರೆ ಈ ನಾಲ್ಕು ಮಾತ್ರ ಗುಣವನ್ನು ಕ್ಯಾನ್ಸಲ್ ಮಾಡಿ ನಿಷಿದ್ಧ ಮಾಡಿ ವೃದ್ಧಿ ಬರುತ್ತದೆ. ಅದಕ್ಕೋಸ್ಕರ ಗುಣವನ್ನು ಅಪವಾದ ಅಂದರೆ ಗುಣವನ್ನು ಬಾಧಿತ್ವ. ಸಂಸ್ಕೃತ ಭಾಷೆಯಲ್ಲಿ ಗುಣಂ ಬಾಧಿತ್ವ ವೃದ್ಧಿರಾಯಾತಿ ಎಂದು ಸಂಸ್ಕೃತ. ಅಂದರೆ ಗುಣ ಏಕೆ ಬರುತ್ತದೆ ಅಂದರೆ ಅಚ್ಚುಪರೆ ಎನ್ನುವುದು ಸಾಮಾನ್ಯ ನಿಯಮ ಇದೆ. ಅಕಾರಕ್ಕೆ ಅಚ್ಚುಪರ ಅಂದರೆ ಯಾವ ಅಚ್ಚಾದರೂ ಬರಬಹುದು ಎಂದು ಮೊದಲು ಹೇಳಿ ಈ ಸೂತ್ರದಿಂದ ಹೇಳ್ತಾರೆ ಎಲ್ಲ ಅಚ್ಚುಗಳಿಗಲ್ಲಪ್ಪ, ಈ ಏಚ್ಕು ಮಾತ್ರ ಬೇರೆ ಸೂತ್ರ, ಜನರಲ್ ಸೂತ್ರದಿಂದ ಅಚ್ಚುಪರವಾದರೆ ಎಂದು ಹೇಳಿ ಈ ಸೂತ್ರದಿಂದ ಇಕ್ಕಕ್ಕೆ ಮಾತ್ರ ಪರಿಮಿತ ಮಾಡಿ ಅಚ್ಚನ್ನು ಬಿಡಿಸಿಬಿಡುತ್ತಾನೆ. ಇದು ಅಪವಾದ. ಅದಕ್ಕೋಸ್ಕರ ಇದು ಗುಣ ಅಪವಾದ ಎಂದು ವೃತ್ತಿಯಲ್ಲಿ ಹೇಳಿದ್ದಾರೆ ನೋಡಿ, ಗುಣ ಅಪವಾದ. ಇದಾದ ನಂತರ ಉದಾಹರಣೆಗಳು. ಕೃಷ್ಣ ಏಕ, ಕೃಷ್ಣೈಕತ್ವಂ, ಕೃಷ್ಣ ಪ್ಲಸ್ ಏಕತ್ವಂ ಕೃಷ್ಣೈಕತ್ವಂ ಅಲ್ಲವೇ. ಇದನ್ನು ಸಾಮಾನ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತಿರುವ ಪದ. ಏಕ ಪ್ಲಸ್ ಏಕ ಏಕೈಕ, ಏಕ ಪ್ಲಸ್ ಏಕ ಏಕೈಕ ಅಂದರೆ ಕ ಆ ಎ ಐ ಆಗುತ್ತದೆ. ಹಾಗೆ ಕೃಷ್ಣ ಪ್ಲಸ್ ಏಕತ್ವಂ ಕೃಷ್ಣೈಕತ್ವಂ ಅದಾಗುತ್ತದೆ. ಕೃಷ್ಣ ಪ್ಲಸ್ ಏಕತ್ವಂ ಕೃಷ್ಣೈಕತ್ವಂ. ಓಕೆ, ದೆನ್ ಮತ್ತೇನು, ಗಂಗಾ ಪ್ಲಸ್ ಓಘ, ಓ ಇದೆ ನೋಡಿ, ಗಂಗಾ ಪ್ಲಸ್ ಓಘ ಗಂಗೋಘ ಗಂಗೌಘ. ಓ ಇದ್ದರೆ ಅವು ಆಗುತ್ತದೆ ಗಂಗೌಘ. ಮತ್ತು ಇನ್ನೊಂದು ಕೃಷ್ಣ ಪ್ಲಸ್ ಔತ್ಕಂಠ್ಯಂ ಒಂದು ಸಹ, ದೇವ ಪ್ಲಸ್ ಐಶ್ವರ್ಯಂ, ದೇವ ಪ್ಲಸ್ ಐ ದೇವೈಶ್ವರ್ಯಂ, ಕೃಷ್ಣ ಪ್ಲಸ್ ಔತ್ಕಂಠ್ಯಂ ಕೃಷ್ಣೌತ್ಕಂಠ್ಯಂ. ಇದು ಸಂಧಿ ಉದಾಹರಣೆಗಳು. ಇದಾದ ನಂತರ ಏತ್ಯೇದತ್ಯೂಟ್ಸು, ಇದು ಅಪವಾದ. ಎಕ್ಸೆಪ್ಷನ್ಸ್ ಹೇಳ್ತಾ ಇದ್ದಾನೆ. ಈ ಎಕ್ಸೆಪ್ಷನ್ಸು ಸ್ವಲ್ಪ ತುಂಬ ಕಾಂಪ್ಲಿಕೇಶನ್ ಇದೆ, ಅದು ನಾಳೆ ಹೇಳೋಣ ಆಯಿತಾ. ಇದು ವೃದ್ಧಿ ಸಂಧಿಯಲ್ಲೇ ಇನ್ನೂ ಸ್ವಲ್ಪ ಭಾಗ ಇದೆ. ವೃದ್ಧಿ ಸಂಧಿಯಲ್ಲಿ ಈಗ ತುಂಬ ಅಪವಾದಗಳು, ಅಪವಾದ ಮತ್ತು ಅಪವಾದಕ್ಕೆ ಅಪವಾದ ಕಾಂಪ್ಲಿಕೇಟ್ ಮಾಡ್ತದೆ. ಅದು ಕೆಲವು 4 ಸೂತ್ರಗಳನ್ನು ಹೇಳಿಬಿಟ್ರೆ 4-5 ಸೂತ್ರಗಳಿವೆ. ಈಗ ಒಂದು ಅಕಸ್ಸವರ್ಣೆ ದೀರ್ಘ ಎಂದು ಒಂದು ಉಳಿದು ಬಿಡುತ್ತದೆ. ಅದು ಒಂದು ಪೂರ್ವ ಸಂಧಿ. ಈ 2 ಹೇಳಿಬಿಟ್ಟರೆ
ಅಚ್ ಸಂಧಿ ಪೂರ್ಣವಾಗುತ್ತದೆ. ಇನ್ನು ಇದೆ 2-3 ಐ ಥಿಂಕ್ 1-2 ಪಾಠಗಳಿರಬಹುದು. 2 ಪಾಠಗಳಲ್ಲಿ ಅಚ್ ಸಂಧಿ ಪೂರ್ಣವಾಗ್ತದೆ. ಇವತ್ತು ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.